ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. 20 ಜುಲೈ ಬುಧವಾರ ಬೆಳಗ್ಗೆ 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್ ಟೈಮ್ ಇದು. ನಿನ್ನೆ ಆಗಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನ ಈ ಅರ್ಧ ಗಂಟೆ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡೋರಿದ್ದೀವಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೋಸ್ಕರ ಫೈಟ್ ಮುಂದುವರೆದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ಪರೋಕ್ಷವಾಗಿ ಗುಡುಗಿದ್ರು. ನಿನ್ನೆ ಮೈಸೂರಲ್ಲಿ ಮಾತಾಡ್ತಿದ್ರು ಅವರು. ಒಕ್ಕಲಿಗರೆಲ್ಲ ನನ್ನ ಬೆಂಬಲಕ್ಕೆ ನಿಲ್ಲಬೇಕು. SM ಕೃಷ್ಣ ಆದಮೇಲೆ ಒಕ್ಕಲಿಗರೊಬ್ಬರಿಗೆ ಸಿಎಂ ಆಗೋ ಅವಕಾಶ ಇದೆ. ನಾನೇನು ಸನ್ಯಾಸಿನ? ನಾನು ಖಾದಿ ಬಟ್ಟೆ ಹಾಕಿದ್ದೀನಿ, ನನಗೆ ಎಲ್ಲ ಅವಕಾಶಗಳಿವೆ ಅಂತ DK ಶಿವಕುಮಾರ್ ಹೇಳಿಕೆ ಕೊಟ್ಟರು. 2023ರಲ್ಲಿ ಮೊದಲು ಪಕ್ಷ ಅಧಿಕಾರಕ್ಕೆ ಬರಲಿ, ಅದಾದಮೇಲೆ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯನವರು ಅಂಡ್ ಟೀಮ್ಗೆ DK ಶಿವಕುಮಾರ್ ಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ರು. ಸನ್ಯಾಸಿನ ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದಾನೆ, ಇಲ್ಲಿಗೆ ಖಾದಿ ಬಟ್ಟೆ ಹಾಕೊಂಡಿದ್ದೀನಿ. ಪಾರ್ಟಿ ವಿಲ್ ಡಿಸೈಡ್. ನನಗೆ ಪಕ್ಷ ನನಗೆ ಸರ್ಕಾರ ಬರಬೇಕು, ನನಗೆ ನಾನು ಆಗೋದಕ್ಕಿಂತ ಸರ್ಕಾರ ಬರಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಡೆಫಿನೆಟ್ಲಿ ಕ್ವೈಟ್ ನ್ಯಾಚುರಲ್. ಕಾಂಗ್ರೆಸ್ ಪ್ರೆಸಿಡೆಂಟ್ ಹ್ಯಾಸ್ ಬಿಕಮ್ ಆಫ್ಟರ್ SM ಕೃಷ್ಣ. The same community has become. That is what I have just disclosed before the community. I want those entire community to stand behind me. I want the voters of all the community. They will definitely they will have an opportunity. ನಮ್ಮ ಸಮುದಾಯದವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ಒಂದು ಹಂತಕ್ಕವರೆಗೂ ತಲುಪಿದ್ದೀನಿ. CM ಮಾಡೋದು ಯಾವಾಗ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ. ಅದಕ್ಕೇನು ಮಾಡಬೇಕು? ನೀವೆಲ್ಲ ನನ್ನ ಹಿಂದೆ ರ್ಯಾಲಿ ಆಗಿ ಅಂತ ಹೇಳಿದ್ದೀನಿ. ನಾನಾಗೋದು ಬಿಡೋದು ನೆಕ್ಸ್ಟ್ ಪಾಯಿಂಟು. ಬಟ್ ಆಲ್ ಆಫ್ ಯು ಶುಡ್ ನನ್ನ ಕೈಯನ್ನು ಬಲಪಡಿಸ್ಬೇಕಾದ್ರೆ ಎಲ್ಲ ಒಕ್ಕಲ್ತನ ಮಾಡೋರ್ಗೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೇನೆ. ಎಲ್ಲ ವೃತ್ತಿ ಮಾಡೋರು ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ಮೊದಲಿಂದ ಅದನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೇನೆ. ಒಂದು ಜಾತಿ ಒಂದು ಧರ್ಮಕ್ಕಲ್ಲ ನಾನು ನಾಯಕ, ಕಾಂಗ್ರೆಸ್ಗೆ ನಾಯಕ ನಾನು. ಸೊ ಈ ಕಾಂಗ್ರೆಸ್ನ ಕೊಡಿ ಛತ್ರಿ ಕೆಳಗಡೆ ನೀವೆಲ್ಲ ಇದ್ದೀರಿ. ಸೊ ನಿಮ್ಗೊಂದು ಅವಕಾಶನ ನೀವು ಅದನ್ನ ಹಾಳು ಮಾಡ್ಕೋಬೇಡಿ ಅಂತೇಳಿ ನಾನು ಅವ್ರಿಗೆಲ್ಲ ಕಿವಿ ಮಾತು. ಮೈಸೂರಿನ HD ಕೋಟೆಯಲ್ಲಿ ನಡೆದಂತಹ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಈ ವೇಳೆ ಇಬ್ಬರು ಪರಸ್ಪರ ಕೈ ಕುಲುಕಿದ್ರು. ಅದಾದ್ಮೇಲೆ ಮಾತಾಡಿದ್ರು DK ಶಿವಕುಮಾರ್. ನನ್ನ ಸೋದರರಾದ HD ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೀವೆಲ್ಲ ರಾಮನಗರದ ಜನರಿಗಿಂತಲೂ ಹೆಚ್ಚು ಅಭಿಮಾನ ತೋರಿ ಬರಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರು. ಇನ್ನು HD ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಕೆಂಪೇಗೌಡರ ಹೆಸರು ಉಳಿಸಬೇಕಾದ್ರೆ ಬೆಂಗಳೂರಿನಿಂದ ಬರುತ್ತಿರುವ ಆದಾಯವನ್ನ ಸರಿಯಾಗಿ ಬಳಸಬೇಕು ಅಂತ ಹೇಳಿಕೆ ಕೊಟ್ಟರು. ಈ ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನ, ಕುಮಾರಸ್ವಾಮಿ ಅವರನ್ನ, ಶ್ರೀಗಳನ್ನ ತಾವೆಲ್ಲ ಕರೆಸಿ ಈ ಆಚರಣೆಯನ್ನು ತಾವು ಮಾಡ್ತಾ ಇದ್ದೀರಿ. ನನಗೆ ಕುಮಾರಸ್ವಾಮಿಗೆ ತಾವು ತೋರಿಸಿದಂತ ಅಭಿಮಾನ, ಪ್ರೀತಿ, ಆಶೀರ್ವಾದ, ರಾಮನಗರ ಜಿಲ್ಲೆಗೂ ಹೆಚ್ಚಿಗೆ ಆಶೀರ್ವಾದವನ್ನು ತಾವು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಇದಕ್ಕೆ ತಮ್ಮ ಅಭಿಮಾನನೇ ಸಾಕ್ಷಿ. 513ನೇ ಜಯಂತ್ಯೋತ್ಸವದ ಇವತ್ತೇನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇನೆ. ಬಹುಶಃ ಇದು ನಾನು ಮತ್ತು DK ಶಿವಕುಮಾರ್ ಅವರು ಎರಡನೇ ಬಾರಿಗೆ ಪುಷ್ಪಾರ್ಚನೆಯನ್ನ ಅರ್ಪಿಸಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯವಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾಡು ಅವರೇ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಚಿವ B ಶ್ರೀರಾಮುಲು ವಾಗ್ದಾಳಿ ಮಾಡಿದರು. ಬದಾಮಿಯ ಜನರು ಈಗ ಸಿದ್ದರಾಮಯ್ಯ ಅವರನ್ನ ತಿರಸ್ಕಾರ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರನ್ನ ಗೆಲ್ಲಿಸಿ ಶ್ರೀರಾಮುಲು ಅವರನ್ನ ಕಳೆದುಕೊಂಡಿದ್ದೇವೆ ಅಂತ ಜನ ಪಶ್ಚಾತ್ತಾಪ ಮತ್ತು ನೋವು ಪಡ್ತಿದ್ದಾರೆ ಅಂತ ಹೇಳಿದ್ರು. ಪಕ್ಷ ಬಯಸಿದ್ರೆ ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಸ್ಪರ್ಧೆಗೆ ಸಿದ್ಧ ಅಂದ್ರು ಶ್ರೀರಾಮುಲು. ಯಾಕಂದ್ರೆ ಅಲ್ಲಿ ಜನರು ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಆ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸಿದ ನಂತರ ಜನರು ರಾಮುಲವ್ರು ಕಳ್ಕೊಂಡಿರೋದ್ರಿಂದ ಪಶ್ಚಾತ್ತಾಪ ಪಡಿ ನೋವನ್ನು ಪಡಿತಾ ಇದ್ದಾರೆ. ಒಬ್ಬ ಮುಖ್ಯಮಂತ್ರಿ ಆಗಂತ ವ್ಯಕ್ತಿ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸ್ವಯಂ ಘೋಷಿತವಾದ ಹೇಳ್ತಾ ಇರುವಂತ ವ್ಯಕ್ತಿಗಳು ಒಂದು ಕ್ಷೇತ್ರ ಗೆಲ್ಲಬೇಕಾದ್ರೆ ಇವತ್ತು ಅಲ್ಲಿ ಅಡ್ಡಾಡ್ತಾ ಇದೆ ಅಂದ್ರೆ ಈ ರಾಜ್ಯನ ಹೆಂಗ್ ಗೆಲ್ತಾರೋ? ರಾಮುಲವ್ರಿಗೆ ಅವತ್ತು ಸೂಕ್ತವಾದಂತಹ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಹಾಕಿದ್ರು.
ಮುಂದೆ ಏನಾಗುತ್ತೆ ಪಾರ್ಟಿ ತೀರ್ಮಾನ. ಇವತ್ತು ಬಾದಾಮಿ ಪರಿಸ್ಥಿತಿ ಏನಿದೆ, ಅಲ್ಲಿ ಗೆದ್ದರು, ಚಾಮುಂಡಿಯಲ್ಲಿ ಸೋತು ಅಲ್ಲಿ ಗೆದ್ದರು, ಅಲ್ಲಿ ಬಿಟ್ಟು ಮತ್ತೆ ಬೇರೆ ಕಡೆ ಹುಡುಕಾಡ್ತಾ ಇದ್ದಾರೆ. ಕ್ಷೇತ್ರಗಳು ಹಿಂಗೆ ಬದಲು ಮಾಡಿ ಒಬ್ಬ ಮುಖ್ಯಮಂತ್ರಿ ಆಗಂತ ವ್ಯಕ್ತಿ ಮುಖ್ಯಮಂತ್ರಿ ಆಗ ಬಿಡಲ್ಲ. ಫಸ್ಟ್ ಆಫ್ ಆಲ್ ನಾವು ಬಿಡಲ್ಲ ಏನ್ರಿ. ಅಕ್ಟೋಬರ್ 2ನೇ ತಾರೀಕು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡಿ ಯಾತ್ರೆ ಅಭಿಯಾನವನ್ನ ಆರಂಭಿಸ್ತಾ ಇದ್ದಾರೆ. ಇದೇ ವೇಳೆ ಎಲ್ಲ ಹಿರಿಯ ಕಾಂಗ್ರೆಸ್ ನಾಯಕರು ಅಭಿಯಾನದಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಗುಂಡ್ಲುಪೇಟೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟರು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಭಾರತ್ ಜೋಡೋ ಯಾತ್ರೆ ಅಭಿಯಾನ ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ 3 ವರ್ಗ ಗುರುತಿಸಲಾಗಿದೆ. ಕಾಸರಗೋಡು ಮೂಲಕ ಮಂಗಳೂರು, ಹೊಸೂರು ಮೂಲಕ ಬೆಂಗಳೂರು, ಕೇರಳದ ವಯನಾಡ್ ಮೂಲಕ ಗುಂಡ್ಲುಪೇಟೆ ಯಾವ ಮಾರ್ಗ ಅನ್ನೋದನ್ನ ಇನ್ನೂ ಕೂಡ ಅಂತಿಮಗೊಳಿಸಿಲ್ಲ. ಕೇರಳದಿಂದ ಚಾಮರಾಜನಗರದ ಗುಂಡ್ಲುಪೇಟೆ ಮೂಲಕ ರಾಜ್ಯ ಪ್ರವೇಶ ಮಾಡುವ ಉದ್ದೇಶ ಇದೆ ಅಂತ ಹೇಳಿಕೆ ಕೊಟ್ಟರು ಡಿಕೆ ಶಿವಕುಮಾರ್. ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ 600 ಜನ ರಾಷ್ಟ್ರದ ನಾಯಕರುಗಳು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಭಾರತವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಬೇಕು. ಈ ಭಾರತದಲ್ಲಿ ಬೇಕಾದಷ್ಟು ಸಮಸ್ಯೆ ಆಗಿದೆ. ನಿರುದ್ಯೋಗ, ಬೆಲೆಗಳು ಗಗನಕ್ಕೆ ಹೋಗಿದೆ, ಜಾತಿ, ಪೋಲರೈಸೇಷನ್ನು ಇವೆಲ್ಲ ಕೂಡ ಜಾಸ್ತಿ ಆಗ್ತಾ ಇದೆ. ಇಡೀ ಭಾರತ ಒಗ್ಗೂಡಿಸ್ಬೇಕು. ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ರಾಹುಲ್ ಗಾಂಧಿಯವರು ಮತ್ತು ಅನೇಕ ನಮ್ಮ ನಾಯಕರುಗಳು ಹೆಜ್ಜೆ ಹಾಕ್ತಾ ಇದ್ದಾರೆ. 3600 ಕಿಲೋಮೀಟರ್ನ ಅವರು ಹೆಜ್ಜೆ ಹಾಕೋರಿದ್ದಾರೆ. ಪ್ಲಾನ್ ಈಗಾಗಲೇ ರೆಡಿ ಆಗಿದೆ. 21ರಿಂದ 23 ದಿನ ನಮ್ಮ ರಾಜ್ಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಮಾಜಿ ಸಂಸದ ಉಗ್ರಪ್ಪ ನೇತೃತ್ವದ ನಿಯೋಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಿಜೆಪಿ ನಿಯಮ ಉಲ್ಲಂಘಿಸಿದೆ ಅಂತ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಶಾಸಕರನ್ನ ಲಕ್ಸುರಿ ಹೋಟೆಲ್ನಲ್ಲಿ ಇಡಲಾಗಿತ್ತು. ಅಲ್ಲಿ ಮದ್ಯ ಸೇರಿದಂತೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಹೋಟೆಲ್ನಿಂದ ನೇರವಾಗಿ ಶಾಸಕರನ್ನ ಸಾರಿಗೆ ಬಸ್ನಲ್ಲೇ ಮತದಾನಕ್ಕೆ ಕರೆತರಲಾಗಿದೆ. ಇದು ಸಂವಿಧಾನದ ನಿಯಮಕ್ಕೆ ವಿರುದ್ಧವಾದದ್ದು. ಬಿಜೆಪಿ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ನಿಯೋಗ ದೂರು ಕೊಟ್ಟಿದ್ದಾರೆ. ಅವರನ್ನ ಸಮನ್ ಮಾಡಿದ್ದೇವೆ, ಇಂಥ ಹೋಟೆಲಲ್ಲಿ ಇರಬೇಕು ಅಂತ ಹೇಳಿದ್ದೇವೆ. ಇಲ್ಲ ನಮಗೆ ಫ್ಲಡ್ಸ್ ಇದೆ, ಬರಕ್ ಆಗೋದಿಲ್ಲ ಅಂದ್ರ ಮೇಲೂ ಸಹ ಅವರಿಗೆ ಥ್ರೆಟ್ ಅನ್ನು ಕೊಟ್ಟಿದ್ದಾರೆ. ಆ ಸ್ಟಾರ್ ಹೋಟೆಲಲ್ಲಿ ಲೀಕ್, ಅದು ಇವನ್ ನಿಮಗೆ ಏನು ಬೇಡ, ವಾಟರ್ ಮೆಲನ್ ಜ್ಯೂಸ್ ಅಂದ್ರೂ ಸಹ ಎಷ್ಟು, ಲಿಕ್ಕರ್ ಆಗಲೇಬೇಕು, ಕಾಫಿ ಎಷ್ಟು ಆಯ್ತಲ್ಲ. ಸೊ ಈ ರೀತಿಯ ನೀರು ಬಾಟ್ಲ್ ಎಷ್ಟು, ಸೊ ಈ ರೀತಿಯ ಎಲ್ಲ ವ್ಯವಸ್ಥೆ, ಅಲ್ಲೇನೋ ರೂಮ್ ಇತ್ತು, ಊಟ ಇತ್ತು, ಸ್ನಾಕ್ಸ್ ಇತ್ತು, ಬಸ್ಸಿನ ವ್ಯವಸ್ಥೆ ಇತ್ತು. ಸೊ ಇವೆಲ್ಲವೂ ಸಹ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವ್ಯಾವುದೂ ಸಹ ಪ್ರೂಫ್ ಇಲ್ಲದೆ ಅಲ್ಲ. ಈಗ ಬಸ್ಸನ್ನು ನೀವೇ ಟಿವಿಗಳಲ್ಲಿ ತೋರಿಸಿದ್ದೀರಿ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ನಾಡಹಬ್ಬ ದಸರಾ ಆಚರಣೆ ಕುರಿತು ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಯಿತು. ಸಭೆ ಆದ್ಮೇಲೆ ಮಾತಾಡಿದ್ರು ಮುಖ್ಯಮಂತ್ರಿಗಳು. ದಸರಾವನ್ನ ಈ ಬಾರಿ ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಶಾಸಕರ ಅಭಿಲಾಷೆ ಇದೆ. ಶ್ರೀರಂಗಪಟ್ಟಣ ಹಾಗೂ ಚಾಮರಾಜನಗರದಲ್ಲಿ ದಸರಾ ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಅಷ್ಟೇ ಅಲ್ಲ, ದಸರಾ ಬ್ರ್ಯಾಂಡ್ ಹೆಸರು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿಕೆ ಕೊಟ್ಟರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ದಸರಾ ಮಹೋತ್ಸವವನ್ನು ಈ ಬಾರಿ ಅದ್ಧೂರಿಯಾಗಿ ಮಾಡಬೇಕಂತ ಹೇಳಿ ಮೈಸೂರು ದಸರಾ ಇದು ನಾಡ ಹಬ್ಬ, ಇಡೀ ಕರ್ನಾಟಕದ ಹಬ್ಬ ಆಗಿ ಪರಿವರ್ತನೆ ಆಗಬೇಕು. ದಸರಾ ಕರೋನಾ ನಂತರ ಆಗ್ತಿರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕನ್ನುವಂಥದ್ದು ತೀರ್ಮಾನ ಆಗಿದೆ. ಸ್ಥಳೀಯ ಕಲಾಕಾರರಿಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು, ಅದರ ಜೊತೆಗೆ ದಿವಸಕ್ಕೆ ಒಬ್ಬರಾದ್ರೂ ಕೂಡ ರಾಷ್ಟ್ರೀಯ ಮಟ್ಟದ ಕಲಾಕಾರನ ಮುಖ್ಯ ಆಕರ್ಷಣೆಯಾಗಿ ಕರೆಯುವಂಥದ್ದು. ದಸರಾ ಮಹೋತ್ಸವವನ್ನು ಈ ಬಾರಿ ಅದ್ಧೂರಿಯಾಗಿ ಮಾಡಬೇಕಂತ ಹೇಳಿ ಕಾಂಗ್ರೆಸ್ ಯುವ ನಾಯಕಿ ಅಂತ ಹೇಳಲಾಗ್ತಿರೋ ಚನ್ನಪಟ್ಟಣ ಮೂಲದ ನವ್ಯಶ್ರೀ ರಾಮಚಂದ್ರ ರಾವ್ ವಿರುದ್ಧ ಬೆಳಗಾವಿಯ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತೋಟಗಾರಿಕೆ ಇಲಾಖೆ ಅಧಿಕಾರಿ ರಾಜ್ಕುಮಾರ್ ಠಾಕಳೆ ದೂರು ನೀಡಿದ್ದಾರೆ. ನವ್ಯಶ್ರೀ ಆಪ್ತ ತಿಲಕ್ ಸೇರಿ ಇಬ್ಬರ ಮೇಲೆ ಸುಲಿಗೆ, ಮನೆಗೆ ಅತಿಕ್ರಮ ಪ್ರವೇಶ, ಶಾಂತಿ ಭಂಗಗೊಳಿಸುವ ಉದ್ದೇಶದಿಂದ ನಿಂದನೆ, ಬೆದರಿಕೆ, ಕ್ರಿಮಿನಲ್ ಉದ್ದೇಶದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಗುವ ಭರವಸೆ ಇದೆ ಅಂತ
ರಾಜ್ಕುಮಾರ್ ಠಾಕ್ರೆ ಹೇಳಿಕೆ ಕೊಟ್ಟರು. ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದರು ಪೊಲೀಸ್ ಸ್ಟೇಷನ್ದಲ್ಲಿ. ಅವರು ಪೊಲೀಸರು ಎಲ್ಲ ತನಿಖೆ ಮಾಡೋದಿಲ್ಲ, ನಂದೇನಿಲ್ಲ, ಬರೀ ಹಣಕಾಸಿಂದಿದೆ ಅಂತೇಳಿ ಅವರೇ ಬರೆದು ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಿಮ್ಗೆ ಪ್ರೂಫು ಎಲ್ಲ ಸಿಗ್ತವೆ. ಅಂತ 50 ಲಕ್ಷ ಆಮೇಲೆ ಹಣಕಾಸಿನ ವ್ಯವಹಾರ ಅಂತೇಳಿ ತೊಗೊಂಡು ಇತ್ತು ಅಂತೇಳಿ ಅವರೇ. ಆದರೆ ಪ್ರಕರಣಕ್ಕೆ ನವೇಶಿ ಹೊಸ ಟ್ವಿಸ್ಟ್ ಕೊಟ್ಟರು. ರಾಜ್ಕುಮಾರ್ ಠಾಕ್ರೆ ನನ್ನ ಗಂಡ, ಆತ ನನಗೆ ಮೋಸ ಮಾಡಿದ್ದಾನೆ ಅಂತ ನವೇಶಿ ಆರೋಪ ಮಾಡಿದ್ದಾರೆ. ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ರಾಜ್ಕುಮಾರ್ ಠಾಕ್ರೆ ನನ್ನ ಗಂಡ, ಅವರು ನನ್ನ ಮದುವೆ ಹೇಗಾಯ್ತು, ಎತ್ತಾಯ್ತು, ಅವ್ನು ನನ್ಗೆ ಯಾವ ರೀತಿ ಮೋಸ ಮಾಡಿದ್ದಾನೆ, ಆಮೇಲೆ ಅವನ ಸಂಬಂಧಪಟ್ಟಂಗ ಕಾಲ್ ರೆಕಾರ್ಡ್ಸ್ ಏನೇನಿದೆ, ಅಬ್ಯೂಸ್ ಹೆಂಗಾಗಿದೆ, ಏನೇನಾಗಿದೆ, ನನಗೆ ಅನ್ಯಾಯ ಆಗಿದೆ, ನಾನು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ಇಡೀ ರಾಜ್ಯದಲ್ಲೇ ನೀವು ಎಲ್ಲಿ ನೋಡಿದ್ರು ನನ್ನ ಮೇಲೆ ಯಾವುದೇ ರೀತಿ ಹನಿ ಟ್ರಾಪ್ ಅಲ್ಲ, ಯಾವುದೇ ರೀತಿಯ ಕಂಪ್ಲೇಂಟ್ಸ್ಗಳು ಇಲ್ಲ. ನಾನೊಂದು ಕ್ಲೀನ್ ಚರಿತ್ರೆನ ಹೊಂದ್ಕೊ ಬಂದಂತವಳು, 8 ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡ್ಕೊ ಬಂದಂತವಳು. ನನ್ನ ಚಾರಿತ್ರಕ್ಕೆ ಧಕ್ಕೆ ತರಬೇಕು, ರಾಜಕಾರಣದಲ್ಲಿ ಎಲ್ಲಿ ಇನ್ನು ಮುಂದೆ ಹೋಗ್ತಾಳೋ ಅಂತ ಯಾರೋ ಕುತಂತ್ರ ಮಾಡಿ ರೀತಿ ಎಲ್ಲ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರೆಸ್ ಕಾನ್ಫರೆನ್ಸ್ ನಾನೇ ಕರೆ ಮಾಡ್ತೇನೆ. ಇವಾಗ ನಾನು ಕಮಿಷನರ್ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೇನೆ. ದಯಮಾಡಿ ಒಂದ್ ದಿವಸ ಅವಕಾಶ ಕೊಡಿ, ನಾನೇ ನಿಮ್ಮ ಹತ್ರ ಎಲ್ಲಾ ಬಂದು ಸಾಕ್ಷಿ ಸಮೇತ ನಿಮ್ಗೆ ಉತ್ತರ ಕೊಡ್ತೀನಿ. ರಾಜ್ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಷತ್ನ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಭೇಟಿ ಕೊಟ್ಟರು. ಉಳ್ಳಾಳದ ಬೆಟ್ಟಂಪಾಡಿ ಸೋಮೇಶ್ವರ ಗ್ರಾಮದಲ್ಲಿ ಕಡಲ್ ಕೊರೆತದಿಂದ ಉಂಟಾದ ಹಾನಿಯನ್ನ ವೀಕ್ಷಣೆ ಮಾಡಿದರು. ಬಿಕೆ ಹರಿಪ್ರಸಾದ್ಗೆ ಉಳ್ಳಾಲದ ಶಾಸಕ UT ಖಾದರ್ ಹಾಗೂ ಸ್ಥಳೀಯ ಅಧಿಕಾರಿಗಳು ಸಾಥ್ ಕೊಡರು. ದೇಶದಲ್ಲಿ 2ನೇ ಮಂಕಿಪಾಕ್ಸ್ ಪ್ರಕರಣ ಪತ್ತೆಯಿಂದ ಮಂಗಳೂರಿನಲ್ಲಿ ಮಂಕಿಪಾಕ್ಸ್ ಭಯ ತೀವ್ರ ಆಗಿದೆ. ಜುಲೈ 13ನೇ ತಾರೀಕು ದುಬೈನಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಯುವಕನಲ್ಲಿ ಜುಲೈ 15ನೇ ತಾರೀಕು ಮಂಕಿಪಾಕ್ಸ್ ಲಕ್ಷಣ ಕಂಡುಬಂತು. ವಿಮಾನದ ಮುಂದಿನ 3 ಮತ್ತು ಹಿಂದಿನ 3 ಸೀಟ್ನ ಪ್ರಯಾಣಿಕರಿಗೆ ಕ್ವಾರಂಟೈನ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 15, ಉಡುಪಿಯ 6, ಕಾಸರಗೋಡಿನ 13, ಕಣ್ಣೂರಿನ ಒಬ್ಬರಿಗೆ ಐಸೋಲೇಷನ್ನಲ್ಲಿ ಇರುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಹೀಗಾಗಿ ಯಾರಿಗೆ ಮಂಕಿಪಾಕ್ಸ್ ಒಕ್ಕರಿಸುತ್ತೋ ಅನ್ನೋ ಭಯದಲ್ಲಿ ಕರಾವಳಿ ಜನ ಇದ್ದಾರೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರು ಬಚ್ಪೆಯಲ್ಲಿರುವ ಮಂಗಳೂರಿನಲ್ಲಿ 1.5 ತಿಂಗಳ ಹಿಂದಿನಿಂದಲೇ ಸ್ಕ್ರೀನಿಂಗನ್ನು ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಯಾವುದಾದ್ರೂ ಶಂಕಿತ ರೋಗಿಗಳಿದ್ದರೆ ಅವರ ಡೀಟೇಲ್ಸನ್ನು ನಮಗೆ ರಿಪೋರ್ಟ್ ಮಾಡಬೇಕು. ಮತ್ತು ಅಂಥ ರೋಗಿಗಳು ನಮ್ಮದೇ ಪ್ರದೇಶದಲ್ಲಿದ್ದರೆ ನಮ್ಮ ಜಿಲ್ಲಾ ಆಸ್ಪತ್ರೆ ವೆಲ್ಲಾಕ್ನಲ್ಲಿ ಈಗಾಗಲೇ 10 ಬೆಡ್ಡಿನ ನಾವು ಐಸೋಲೇಷನ್ ವಾರ್ಡನ್ನು. ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಹಂದಿ ಅಣ್ಣಿ ಕೊಲೆ ಆರೋಪಿಗಳನ್ನು ಶಿವಮೊಗ್ಗ ಪೊಲೀಸರು ಚಿಕ್ಕಮಗಳೂರಿನಲ್ಲಿ ವಶಕ್ಕೆ ಪಡೆದರು. ನಿನ್ನೆ 8 ಆರೋಪಿಗಳನ್ನು ಶಿವಮೊಗ್ಗದ ಜಯನಗರ ಠಾಣೆಗೆ ಪೊಲೀಸರು ಕರ್ಕೊಂಡ್ಬಂದರು. ಕೊಲೆ ಆರೋಪಿಗಳಾದ ಕಾರ್ತಿಕ್, ನಿತಿನ್, ಮತ್ಸೂದನ್, ಫಾರೂಕ್, ಆಂಜನೇಯ, ಮದನ್, ಮಧು, ಚಂದನನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಪೊಲೀಸರು ರೆಡಿ ಮಾಡ್ಕೊಂಡಿದ್ದಾರೆ.